ಬಾರಿಯ ಐಪಿಎಲ್ನಲ್ಲಿ ತಂಡವೊಂದು ಫಸ್ಟ್ ಬ್ಯಾಟಿಂಗ್ ಮಾಡಿ ತಮ್ಮ ಸ್ಕೋರ್ ಅನ್ನು ಡಿಫೆನ್ಸ್ ಮಾಡಿಕೊಂಡು ಗೆದ್ದಿದೆ. ಮೊದಲ 5 ಪಂದ್ಯಗಳಲ್ಲಿ ಚೇಸಿಂಗ್ ಮಾಡಿದಂತ ತಂಡಗಳೇ ವಿನ್ ಆಗಿದ್ವು. ಆದ್ರೆ ಈಗ ಕೆಕೆಆರ್ ವಿರುದ್ಧ ಹೈದರಾಬಾದ್ ತಂಡ ಡಿಫೆನ್ಸ್ ಮಾಡಿಕೊಂಡು ವಿನ್ ಆಗಿದೆ. ಸೊ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳನ್ನ ಸೋತಿರುವಂತ ಕೋಲ್ಕತ್ತಾದ ವೀಕ್ನೆಸ್ ಕೂಡ ರಿವೀಲ್ ಆಗಿದೆ. ಕೆಕೆಆರ್ ನಲ್ಲಿ RRR ಮಿಸ್ಸಿಂಗ್ ಎದ್ದು ಕಾಣ್ತಾ ಇದೆ. ಹಾಗಾದ್ರೆ ಹೈದರಾಬಾದ್ಗೆ ಏನೆಲ್ಲ ಪ್ಲಸ್ ಆಯ್ತು? ಕಿಶನ್ ಸ್ಟ್ರಾಟಜಿ ವರ್ಕೌಟ್ ಆಯ್ತಾ? ಖದರ್ ಕಳ್ಕೊಂಡ್ರ ರಿಂಕು ಸಿಂಗ್? ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ನಲ್ಲಿ ಗುರುವಾರ ನಡೆದಂತಹ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಬೇಕಾಗಿ ಬಂತು. ಅಭಿಷೇಕ್ ಶರ್ಮಾ ಹಾಗೆ ಟ್ರಾವಿಸ್ ಹೆಡ್ ಅಂತೂ ಅದ್ಭುತವಾದಂತ ಓಪನಿಂಗ್ ಅನ್ನ ಮಾಡಿದ್ರು. ಜೊತೆಗೆ ಕ್ಲಾಸೆನ್, ನಿತೀಶ್ ರೆಡ್ಡಿ ಆಲ್ರೌಂಡ್ ಪ್ರದರ್ಶನದಿಂದಾಗಿ 226 ರನ್ ಗಳಿಸಿ ಬಿಗ್ ಟಾರ್ಗೆಟ್ ಅನ್ನ ಸೆಟ್ ಮಾಡಿದ್ರು. ಆದ್ರೆ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತ ಕೆಕೆಆರ್ ಬಿಗ್ ಮಾರ್ಜಿನ್ ಇಂದಲೇ ಸೋಲ್ಬೇಕಾಯ್ತು. ಈ ಪಂದ್ಯದಲ್ಲಿ ಕೆಕೆಆರ್ಗೆ ಕಾಡ್ತಾ ಇರೋದು ಹಾಗೆ ಕಿಶನ್ ಕ್ಯಾಪ್ಟನ್ಸಿ ಲಾಜಿಕ್ ಬಗ್ಗೆ ನೋಡೋಣ. ಮೊದಲನೇದಾಗಿ ಟಾಸ್ ಗೆದ್ದು ಬೌಲಿಂಗ್ ನಲ್ಲಿ ದುಬಾರಿಯಾದಂತ ಕೆಕೆಆರ್ ತಂಡ. ಇಲ್ಲಿ ಆಕ್ಚುಲಿ ಕಳೆದ 5 ಪಂದ್ಯಗಳಲ್ಲಿ ಟಾಸ್ ಗೆದ್ದ ತಂಡ ಫಸ್ಟ್ ಬೌಲಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಹೀಗಾಗಿ ಚೇಸಿಂಗ್ ನಲ್ಲಿ ಈಸಿಯಾಗಿ ಗೆದ್ದು ವಿನ್ ಆಗಿದ್ರು. ಸೊ ಈ ಸಲ ನಾವು ಕೂಡ ಹಾಗೆ ಮಾಡೋಣ ಅಂತೇಳಿ ಕೆಕೆಆರ್ ನಾಯಕ ಅಜಿಂಕ್ಯ ರಹಾನೆ ಬೌಲಿಂಗ್ ಚೂಸ್ ಮಾಡ್ಕೊಳ್ತಾರೆ. ಆದ್ರೆ ಬೌಲಿಂಗ್ ನಲ್ಲಿ ದುಬಾರಿ ಆಗ್ತಾರೆ. 226 ರನ್ಗಳನ್ನ ಬಿಟ್ಕೊಡ್ತಾರೆ. ಅದರಲ್ಲೂ ಪವರ್ ಪ್ಲೇ ನಲ್ಲೇ ಅಭಿಷೇಕ್ ಹಾಗೆ ಟ್ರಾವಿಸ್ ಹೆಡ್ ಅದ್ಭುತವಾದಂತ ಜೊತೆಯಾಟ ಬಂತು. ಪವರ್ ಪ್ಲೇ ಮುಗಿಯೋ ಹೊತ್ತಿಗೆಲ್ಲ 80+ ರನ್ಗಳನ್ನ ಸ್ಕೋರ್ ಮಾಡಿದ್ರು. ಅದು ಅಲ್ಲದೆ ನಿತೀಶ್ ಕುಮಾರ್ ರೆಡ್ಡಿ ಬ್ಯಾಟ್ ಹಾಗೆ ಬಾಲ್ ಎರಡರಲ್ಲೂ ಕೂಡ ಬಿಗ್ ಇಂಪ್ಯಾಕ್ಟ್ ಮಾಡಿದ್ರು. ಬ್ಯಾಟಿಂಗ್ ನಲ್ಲಿ 39 ರನ್ಗಳನ್ನ ಕಲೆ ಹಾಕಿದ್ರೆ ಬಾಲ್ ನಲ್ಲಿ 2 ವಿಕೆಟ್, ಅದು ಕೂಡ ಕ್ರೂಷಿಯಲ್ ವಿಕೆಟ್ ಗಳನ್ನ ತೆಗೆದು ಬಿಗ್ ಇಂಪ್ಯಾಕ್ಟ್ ಮಾಡಿದ್ರು. ಆದ್ರೆ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತ ಕೆಕೆಆರ್ಗೆ ಫಿನ್ ಅಲೆನ್ ಕಡೆಯಿಂದ ಸೂಪರ್ ಸ್ಟಾರ್ಟೇ ಸಿಗುತ್ತೆ. ಮೊದಲನೇ ಓವರ್ ಅಲ್ಲಿ 25 ರನ್ಸ್ ಬರುತ್ತೆ. ಸೊ ಹಾಗಾಗಿ ಫಿನ್ ಅಲೆನ್ ಇದಿದ್ರೆ ಬಹುಶಃ ಪವರ್ ಪ್ಲೇ ನಲ್ಲೇ ಕೆಕೆಆರ್ ಕಡೆಗೆ ಮ್ಯಾಚ್ ವಾಲ ತರ ಮಾಡ್ತಾ ಇದ್ರು. ಸೊ ಒಂದು ಒಳ್ಳೆ ಸ್ಟಾರ್ಟ್ ಕೊಡ್ತಾರೆ. ಬಟ್ ಬ್ಯಾಡ್ ಲಕ್, 9 ಬಾಲ್ಗಳಲ್ಲಿ ಔಟ್ ಆಗ್ತಾರೆ. ಇನ್ನು ರಘುವಂಶಿ ಅಗ್ರೆಸಿವ್ ಆಗಿ ಆಡ್ತಾ ಇದ್ರು ಕೂಡ ರನ್ಔಟ್ ಆಗ್ತಾರೆ. ಇನ್ನೊಂದು ಕಡೆ ಗ್ರೀನ್ ರನ್ಔಟ್ ಆಗ್ತಾರೆ. ಸೊ ಈ 2 ರನ್ಗಳು ಕೂಡ SRHಗೆ ಮೊಮೆಂಟಮ್ ನ ಶಿಫ್ಟ್ ಮಾಡುತ್ತೆ. ಹೀಗಾಗಿ ರನ್ಔಟ್ ಕೂಡ ಮೇನ್ ಇಂಪ್ಯಾಕ್ಟ್ ಮಾಡುತ್ತೆ ಆಟದ ಮೇಲೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಬಹುಶಃ ಈ ಆಟದಲ್ಲಿ ಅಥವಾ ಈ ಪಂದ್ಯದಲ್ಲಿ ಏನು ಗ್ರೀನ್ ಇರ್ಬೋದು ಅಥವಾ ರಘುವಂಶಿ ಇರ್ಬೋದು ಅಥವಾ ರಿಂಕು ಇರ್ಬೋದು, ಸೊ ರನ್ಗಳನ್ನ ಓಡೋಕ್ ನೋಡ್ತಾ ಇದ್ರೆ ಹೊರತು ಬಾಲ್ ಯಾವ ಕಡೆ ಇದೆ, ಯಾವ ಕಡೆಯಿಂದ ಬರ್ತಿದೆ ಅಥವಾ ಸಿಂಗಲ್ಸ್ ಇಲ್ಲದೆ ಇರೋ ಕಡೆ ಕೂಡ ಸಿಂಗಲ್ಸ್ ಓಡೋಕೆ ಟ್ರೈ ಮಾಡ್ತಾ ಇದ್ರು. ಬಟ್ ಕ್ರೀಸ್ ಕಡೆ ನೋಡ್ಕೊಂಡು ಅಥವಾ ಯಾವ ಸ್ಟಂಪ್ಗೆ ಈ ಬ್ಯಾಟರ್ ದೂರ ಇದ್ದಾರೆ ಅನ್ನೋದನ್ನ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿ SRH ಬ್ಯಾಟರ್ಗಳು ರನ್ಔಟ್ ಮಾಡಿದ್ದು ಕೂಡ ವಿಶೇಷವಾಗಿತ್ತು. ಇನ್ನು ಕೆಕೆಆರ್ಗೆ ಮೈನಸ್ ಆಗಿದೆ ಏನಪ್ಪಾ ಅಂತಂದ್ರೆ ಸುನಿಲ್ ನರೈನ್ರನ್ನ 8ನೇ ಸ್ಲಾಟ್ ನಲ್ಲಿ ಬ್ಯಾಟಿಂಗ್ಗೆ ಕಳಿಸ್ತಾರೆ. ಕಳೆದ 2 ಸೀಸನ್ಗಳಲ್ಲಿ ಸುನಿಲ್ ನರೈನ್ ಓಪನರ್ ಆಗಿ ಅದ್ಭುತವಾದಂತ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಸೊ ಪವರ್ ಹಿಟ್ಟರ್ ಬ್ಯಾಟಿಂಗ್ ಸುನಿಲ್ ನರೈನ್ ಬ್ಯಾಟ್ ಇಂದ ನೋಡಿದ್ವಿ. ಬಟ್ ಈ ಮ್ಯಾಚ್ ಅಲ್ಲಿ ಅವರನ್ನ ಡೌನ್ ದಿ ಆರ್ಡರ್ ಕಳಿಸ್ತಾರೆ. ಅದು ಕೂಡ 8ನೇ ಸ್ಲಾಟ್ ನಲ್ಲಿ. ಇನ್ನೇನು ಮ್ಯಾಚ್ ಮುಗಿಯುವಂತ ಟೈಮಲ್ಲಿ ಅಥವಾ ಅದಂತ ಕ್ರೂಷಿಯಲ್ ಟೈಮಲ್ಲಿ, ಪ್ರೆಷರ್ ಟೈಮಲ್ಲಿ ಸುನಿಲ್ ನರೈನ್ ಬಂದು ಬ್ಯಾಟ್ ಬೀಸೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸುನಿಲ್ ನರೈನ್ ನ ಓಪನರ್ ಆಗಿ ಕಳಿಸ್ಬೇಕು. ಅವರಿಂದ ಎಷ್ಟೇ ರನ್ಸ್ ಬಂದ್ರು ಕೂಡ ಅದು ಪ್ಲಸ್ ಅಥವಾ ಬೋನಸ್ ರನ್ಸ್ ಅಂತಾನೆ ಕನ್ಸಿಡರ್ ಮಾಡಬೇಕಾಗತ್ತೆ. ಜೊತೆಗೆ ಅವರು ಓಪನಿಂಗ್ ಬಂದಾಗ ಯಾವುದೇ ಪ್ರೆಷರ್ ಇರಲ್ಲ. ಪ್ರತಿ ಬಾಲ್ನೂ ಕೂಡ 6 ಕಟ್ಟೋದು ಅಥವಾ 4 ಹೊಡೆಯೋದು ಬಿಗ್ ಹಿಟ್ಗಳಲ್ಲೇ ನೋಡ್ತಾರೆ. ಬಟ್ ಅವರನ್ನ ಡೌನ್ ದಿ ಆರ್ಡರ್ ಮಾಡಿದಾಗ ಪ್ರೆಷರ್ ಇರೋದ್ರಿಂದ ಅವರಿಂದ ಫಿನಿಶಿಂಗ್ ಗೇಮ್ನ ಎಕ್ಸ್ಪೆಕ್ಟ್ ಮಾಡೋಕೆ ಸಾಧ್ಯ ಇಲ್ಲ. ಅಥವಾ ಕಡಿಮೆ ರನ್ಸ್ ಇದ್ದಾಗ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಅಷ್ಟೊಂದು ಬೃಹತ್ ಮೊತ್ತ ಇದ್ದಾಗ ಅವರನ್ನ ಎಂಡ್ ಅಲ್ಲಿ ಕಳಿಸಿದ್ರೆ ಪ್ರೆಷರ್ ಜಾಸ್ತಿ ಇತ್ತು. ಸೊ ಇದು ಕೂಡ ಮೈನಸ್ ಆಯಿತು. ಅಂಡ್ ಬಿಗ್ ಪಾರ್ಟ್ನರ್ಶಿಪ್ ಇಲ್ಲದೆ 65 ರನ್ಗಳಿಂದ ಕೆಕೆಆರ್ ಸೋಲನ್ನ ಕಾಣಬೇಕಾಯ್ತು. ಯಾಕಂದ್ರೆ ಕೆಕೆಆರ್ ಪರ ಯಾವ ಪಾರ್ಟ್ನರ್ಶಿಪ್ ಕೂಡ ವರ್ಕೌಟ್ ಆಗ್ಲಿಲ್ಲ. ಹೀಗೆ ಕೆಕೆಆರ್ ತಂಡ ತನ್ನದೇ ಮಿಸ್ಟೇಕ್ ಗಳಿಂದ ಸೋತಿದೆ. ಅಲ್ಲದೆ ಈ ಸಲ IPL ಆರಂಭಕ್ಕೂ ಮೊದಲೇ ಸಾಕಷ್ಟು ಸೆಟ್ ಬ್ಯಾಕ್ ಆಗ್ತಾ ಇದೆ. ಯಾಕಂದ್ರೆ ಮುಸ್ತಫಿಜುರ್ ರೆಹಮಾನ್ ರನ್ನ ತಂಡದಿಂದಲೇ ಕೈ ಬಿಡಬೇಕಾಗಿ ಬಂತು. ಅತ್ತ ನಿತೀಶ್ ರಾಣಾ ರೂಲ್ಡ್ ಔಟ್ ಆಗ್ತಾರೆ. ಇನ್ನು ಆಕಾಶ್ ದೀಪ್ ಕೂಡ ರೂಲ್ಡ್ ಔಟ್. ಹೀಗೆ ಸಾಲು ಸಾಲು ಇಂಜುರಿಗಳು ಕೂಡ ಹೊಡೆತ ಕೊಟ್ಟಿದೆ. ಪರಿಣಾಮ ಬೌಲಿಂಗ್ ವಿಭಾಗ ಕಂಪ್ಲೀಟ್ ಆಗಿ ಫೇಲ್ ಆಗಿದೆ. ಇದೇ ಕಾರಣಕ್ಕೆ ಮುಂಬೈ ವಿರುದ್ಧದ ತಮ್ಮ ಮೊದಲ ಪಂದ್ಯದಲ್ಲಿ 220 ರನ್ಗಳನ್ನ ಹೊಡೆದ್ರೂ ಕೂಡ ಅದನ್ನ ಡಿಫೆನ್ಸ್ ಮಾಡಿಕೊಳ್ಳೋಕೆ ಸಾಧ್ಯವಾಗಿರ್ಲಿಲ್ಲ. ಈಗ ಹೈದರಾಬಾದ್ ವಿರುದ್ಧ ಕೂಡ 226 ರನ್ಗಳನ್ನ ಹೊಡೆಸ್ಕೊಂಡಿದ್ದಾರೆ. ಅಂಡ್ ಇಲ್ಲಿ RRR ಟ್ರಬಲ್ ಕೂಡ ಕಾಣಿಸ್ತಿದೆ. ರಜಲ್ ಮತ್ತು ರಾಣಾ ಇಲ್ಲ, ರಿಂಕು ಖದರ್ ಮಿಸ್ಸಿಂಗ್. ಕೆಕೆಆರ್ ನ ಮ್ಯಾಚ್ ವಿನ್ನಿಂಗ್ ಜೋಡಿಯೇ RRR. ಅಂದ್ರೆ ಮೊದಲನೇದಾಗಿ ಆಂಡ್ರೆ ರಜೆಲ್ ಬ್ಯಾಟ್ ಮತ್ತು ಬಾಲ್ ಎರಡರಲ್ಲೂ ಕೂಡ ಕ್ರೂಷಿಯಲ್ ಟೈಮಲ್ಲಿ ಬ್ರೇಕ್ ಥ್ರೂ ತಂದ್ಕೊಳ್ಳುವಂತ ಬಿಗ್ ಪ್ಲೇಯರ್. ಆದ್ರೆ 2026ರ IPLಗೂ ಮುನ್ನ ರಿಟೈರ್ಮೆಂಟ್ ತಗೊಂಡಿದ್ರಿಂದ ಕೆಕೆಆರ್ ತಂಡ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದ. ಇನ್ನು ಬೌಲಿಂಗ್ ಟೀಮ್ ಸ್ಟ್ರೆಂತ್ ಆಗಿದ್ದಂತ ನಿತೀಶ್ ರಾಣಾ
ಸೊ ಇಂಜುರಿ ಕಾರಣದಿಂದಾಗಿ ಈ ಸಲ ಟೂರ್ನಿಯಿಂದಲೇ ರೂಲ್ಡ್ ಔಟ್ ಆಗಿದ್ದಾರೆ. ಇಲ್ಲಿ ರಾಣಾ ಮಿಸ್ಸಿಂಗ್ ಕೂಡ ಹೊಡೆತ ಕೊಡ್ತಿದೆ. ಇತ್ತ ಫಿನಿಶರ್ ರಿಂಕು ಸಿಂಗ್ ತಂಡದಲ್ಲಿ ಇದ್ರೂ ಕೂಡ ಆ ಫಿನಿಶಿಂಗ್ ರೋಲ್ನ ಖದರ್ ಕಾಣಿಸ್ತಾ ಇಲ್ಲ. ಈ ಸಲ ವೈಸ್ ಕ್ಯಾಪ್ಟನ್ಸಿ ಜವಾಬ್ದಾರಿಯನ್ನ ನೀಡಿದ್ರು ಕೂಡ ರಿಂಕು ಸಿಂಗ್ ಆ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸೋ ತರ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಅವ್ರ ಬ್ಯಾಟ್ ಇಂದ ಕೂಡ ಬಿಗ್ ಇನ್ನಿಂಗ್ಸ್ ಬರ್ತಿಲ್ಲ ಅಥವಾ ಮ್ಯಾಚ್ ವಿನ್ನಿಂಗ್ ನಾನು ಮಾಡಬಲ್ಲೆ ಅನ್ನುವಂತ ಸಾಮರ್ಥ್ಯ ಅವರು ತೋರಿಸ್ತಾ ಇಲ್ಲ. ಸೊ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಸೊ ಇದನ್ನೆಲ್ಲ ನೋಡಿದಾಗ KKR ಈ ಸಲ ಕಮ್ ಬ್ಯಾಕ್ ಮಾಡೋದು ಚಾಲೆಂಜಿಂಗ್ ಆಗಿ ಕಾಣಿಸ್ತಾ ಇದೆ. ಬಟ್ ಇಶಾನ್ ಕಿಶನ್ ಮಾತ್ರ ಕ್ಯಾಪ್ಟನ್ಸಿಯಲ್ಲಿ ಮೊದಲ ಗೆಲುವನ್ನ ಸಾಧಿಸಿದ್ದಾರೆ, ಅದು ಕೂಡ ಡಿಫೆನ್ಸ್ ಮೂಲಕ. ಇದೇ ಜರ್ನಿಯನ್ನ ಕಂಟಿನ್ಯೂ ಮಾಡೋಕೆ ಕಾಯ್ತಾ ಇರ್ತಾರೆ. ನಮಸ್ಕಾರ.